ನೋಡಿ ಅವರು ಬೆಳೆಸ್ಕೊಂಡು ನನ್ನನ್ನು ಬೆಳೆಸ್ಕೊಂಡು ಅವರು ಕಾರ್ ಅಚೀವ್ಮೆಂಟ್ ಆಗಿದ್ದಾರೆ. ಸೊ ನನ್ನ ಅಚೀವ್ಮೆಂಟ್ ಮಾಡಿಸಿದ್ದಾರೆ. ಥ್ಯಾಂಕ್ ಯು ಸರ್. ಅವ್ರ ಮಾತು ಕೇಳಿದಾಗ ಎಲ್ಲರಿಗೂ ನಮಸ್ಕಾರ. ಎಲ್ಲ ಟ್ರೈನಿಂಗ್ ಅರ್ಥ ಆಯ್ತಾ? ಅರ್ಥ ಆಯ್ತಾ? ಹೆಚ್ಚಾಗಿ ಅರ್ಥ ಆಯ್ತು? ಎಲ್ಲರಿಗೂ ಅರ್ಥ ಆಯ್ತಾ? ನಿಜವಾಗ್ಲೂ ಯಾವ ಸ್ಲೈಡ್ ಅಲ್ಲಿ ಕೊಡ್ತಿದ್ವಿ, ಇವತ್ತು ಬೋರ್ಡ್ ಅಲ್ಲಿ ಬಂದು ನೀಟಾಗಿ ಮಕ್ಕಳಿಗೆ ಹೇಳ್ಕೊಟ್ಟಂಗೆ ನೀಟಾಗಿ ಹೇಳ್ಕೊಟ್ರ ಅವ್ರು ಒಂದು ಅದ್ದೂರಿ ಚಪ್ಪಾಳೆ ಮುಖಾಂತರ ತಗೊಂಡ್ರೆ ನಾವು ಏನ್ ಬೇಕಾದ್ರೆ ಮಾಡ್ಬೋದು. ಯಾವುದೇ ಮಾಡ್ಬೇಕಂದ್ರೂ ಟ್ರೈನಿಂಗ್ ಅನ್ನೋದು ಬೇಕೇ ಬೇಕು. ಹೌದಾ ಇಲ್ವಾ? ಒಂದು ಸೈಕಲ್ ಓಡಿಸ್ಬೇಕಂದ್ರೂ ಟ್ರೈನಿಂಗ್ ಬೇಕು, ಒಂದು ಅಡಿಗೆ ಮಾಡ್ಬೇಕಂದ್ರೂ ಟ್ರೈನಿಂಗ್ ಬೇಕು. ಸರಿನಾ? ಏನೇ ಕೆಲಸ ಮಾಡ್ಬೇಕು ಟ್ರೈನಿಂಗ್ ಬೇಕೇ ಬೇಕು. ಕರೆಕ್ಟ್ ಅಲ್ವಾ? ಹಾಗಾಗಿ ನಾವು ಸ್ಮಾರ್ಟ್ ಪೀಪಲ್ ಬಂದಿದೀವಿ. ಇಬ್ಬರನ್ನ ಇಟ್ಕೊಬರಕ್ ಟ್ರೈನಿಂಗ್ ಬೇಕಾ? ಇಟ್ಕೊಬರಕ್ ಕೆಲಸ ಮಾಡ್ತಾ ಇದೀವಾ? ಇಬ್ಬರನ್ನ ಬೆಳೆಸಕ್ ಬರ್ತಾ ಇದೀವಿ. ಬೆಳೆಸ್ಬೇಕಂದ್ರೆ ನಾವು ಟ್ರೈನಿಂಗ್ ಬೇಕೇ ಬೇಕು. ಹಂಗಾಗಿ ಇವತ್ತಿನ ಟ್ರೈನಿಂಗ್ ತಗೊಂಡಿದ್ರ, ಈ ಟ್ರೈನಿಂಗ್ ತಗೊಂಡ ಮೇಲೆ ಅದನ್ನ ಕರೆಕ್ಟ್ ಆಗಿ ನೀವು ಟೀಮ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿ, ನಿಮ್ಮ ಒಂದು ಪ್ರಾಸ್ಪೆಕ್ಟ್ ಏನಿರ್ತಾರೆ ಅವ್ರಿಗೆ ಇಂಪ್ಲಿಮೆಂಟ್ ಮಾಡಿದ್ರೆ 100% ರಿಸಲ್ಟ್ ಬರುತ್ತೆ. ನಾವು ಟ್ರೈನಿಂಗ್ ತಗೊಂಡು ಈ ಕೇಳ್ಬಿಟ್ರೆ ಏನಾಗುತ್ತೆ? ನಾವು ಜೀರೋ ಆಗ್ತೀವಿ, ನಮ್ಮ ಟೀಮನ್ನು ಜೀರೋ ಆಗುತ್ತೆ. ಆತರ ಆಗ್ಬಾರ್ದು ಅಂದ್ರೆ ಇವತ್ತಿನ ಕೊಟ್ಟಂತ ಟ್ರೈನಿಂಗ್ ನ ಅಳವಡಿಸ್ಕೊಳ್ಳಿ. ಸರಿನಾ? ಇವತ್ತು ಎಲ್ಲೂ ಆಗ್ಲಿ, ಇವತ್ತು ಇಷ್ಟು ವರ್ಷದಲ್ಲಿ ನೀವು ಕೆಲಸ ಮಾಡ್ತಾ ಇರ್ತೀರ ಹೊರಗಡೆ, ಕರೆಕ್ಟ್ ಅಲ್ವಾ? ಯಾರಾದ್ರೂ ನಿಮ್ಮ ಕನಸು ಏನಾದ್ರು ಕೇಳಿದಾರ? ಡ್ರೀಮ್ ಲಿಸ್ಟ್ ಮಾಡಿ ಅಂತ ಯಾರು ಕೇಳಿದಾರ? ಯಾರು ಕೇಳಲಿಲ್ಲ. ಕೆಲಸ ಮಾಡಿ ಸಂಬಳ ತಗೋ ಅಲ್ವಾ? ಏನು ಕಂಪ್ಲೀಟ್ ಇಂಡಿ ಕೆಲಸ ಮಾಡಿಸ್ಕೊಂಡು ತಿಂಗಳಾದ ತಗೋ ಇಷ್ಟು ಅಂತ ಕೊಡ್ತಾರೆ. ಕರೆಕ್ಟ್ ಅಲ್ವಾ? ಬರೀ ಅಷ್ಟು ಮಾಡ್ಕೊಂಡು ಯಾವತ್ತೂ ಯಾರು ನಿಮ್ಮ ಕನಸು, ನಿಮ್ಮ ಫ್ಯಾಮಿಲಿ ಯಾರು ಕೇಳಿಲ್ಲ. ಕೇಳಿದಾರ? ನಿಮ್ಮ ಬಂಧು ಬಳಗದವ್ರು ಕೇಳಿದಾರ? ನಿಮ್ಮ ಒಡಹುಟ್ಟಿದವ್ರು ಕೇಳಿದಾರ? ಯಾರು ಕೇಳಿಲ್ಲ. ಆದ್ರೆ ವಿಶೇಷವಾದಂತ ಒಂದು ಮಾತನ್ನ, ನಿಮ್ಮ ಕನಸು ಏನು, ಕನಸನ್ನ ಪಟ್ಟಿ ಮಾಡಿ ಆ ಕನಸನ್ನ ನೆನಸು ಮಾಡ್ಕೊಳ್ಳಿ ಅಂತ ಹೇಳಿರೋಂತ ಒಂದೇ ಒಂದು ಕಂಪನಿ ಯಾವ್ದಂದ್ರೆ ನಮ್ಮ ಸ್ಮಾರ್ಟ್ ಪೀಪಲ್. ಯಾಕಂದ್ರೆ ಇವತ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ ಭೂಮಿಗೆ ಏನು ಹೇಳ್ತಾರಲ್ಲ, ಬಾನಿಂದ ಇಳಿದು ಬಂದಂತ ರಂಬೆ ಅಂತ ಆಡ್ ಬರುತ್ತಲ್ಲ, ಆತರ ಬಾನಿಂದ ಇಳಿದು ಬಂದಿರಂತ ಸ್ವರ್ಗಲೋಕದಿಂದ ಬಂದಿರಂತ ಕಂಪ್ನಿ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ಕನಸುಗಳನ್ನ ನೆನಸು ಮಾಡ್ಕೊಳ್ಳೋಕೆ ಒಂದೇ ಒಂದು ಪ್ಲಾಟ್ಫಾರ್ಮ್ ನಮ್ಗೆ ಸಿಕ್ಕಿದೆ. ಕರೆಕ್ಟಲ್ವಾ? ನಾವು ಕನಸು ನೆನಸು ಮಾಡ್ಕೋಬೇಕ ಬೇಡ? ಖಂಡಿತವಾಗ್ಲು ಇವತ್ತು ಆ ರೀತಿ ನಾವು ಏನು ಒಂದು ಸಿಸ್ಟಮ್ ಹೇಳಿದ್ರು ಆ ಸಿಸ್ಟಮ್ ನ ಅಳವಡಿಸ್ಕೊಂಡು ಮಾಡಿರ್ತೀರ. ಇವತ್ತು ನಾವು ಹತ್ತತ್ರ 8 ಲಕ್ಷ ರೂಪಾಯಿ ಅದು ಮಾಡಿದ್ವಿ. ಆಲ್ಮೋಸ್ಟ್ 5,000 ಜನ ಟೀಮ್ ಇದೆ. ಅದ್ರ ಜೊತೆಗೆ ನಾವು ತಗೊಳ್ಳೋದು ಕಾರ್ ಖುಷಿ ಅಲ್ಲ. ನಿಜವಾಗ್ಲು ಇವತ್ತು ನಮ್ಮ ಅಕ್ಕ ತಂಗಿರು ಹೇಳಿದ್ರಲ್ಲ, 100 ಜನ ಕಾರ್ ಕೊಡಿಸ್ತಾ ಇದೀವಲ್ಲ ನಮ್ಮ ಟೀಮ್ ಅಲ್ಲಿ. ಅದು ನಮ್ಮ ಹೆಣ್ಮಕ್ಳು ಅಂದ್ರೆ ಏನು, ಬರೀ ಮನೆ ನೋಡ್ಕೋಬೇಕು, ಅಡಿಗೆ ಮಾಡ್ಬೇಕು, ರುಚಿ ರುಚಿಯಾಗಿ ಮಾಡ್ಕೊಡ್ಬೇಕು ಅಂತ ಯಾವಾಗ್ಲೂ ಅದನ್ನ ಆಲೋಚನೆ ಮಾಡ್ತೀವಲ್ಲ. ಆದ್ರೆ ಇವತ್ತು ಸೌಟ್ ಹಿಡ್ಕೊಂಡು ಮನೇಲಿ ಅಡಿಗೆ ಮಾಡಿದಂತ ವ್ಯಕ್ತಿ ಇವತ್ತು ಮೈಕ್ ಹಿಡ್ಕೊಂಡು ಮಾತಾಡ್ತಾ ಇದಾರ. ಮೈಕ್ ಹಿಡಿದಂತ ಕೈ ಸ್ಟೇರಿಂಗ್ ಹಿಡಿಯೋ ಅವಕಾಶ ಸಿಕ್ಕಿರೋದು ಸ್ಮಾರ್ಟ್ ಪೀಪಲ್ ಮಾತಾಡ್ತಾರೆ. ಕಾರ್ ಓಡಿಸ್ತಾರೆ, ನಿಮ್ದೇನು ಸ್ಪೆಷಲ್ ಅಂತ ಕೇಳ್ಬೋದು. ಹೊರಗಡೆ ಏನು ಅವ್ರು ಲೋನ್ ಹಾಕಿ ತಗೊಂತಾರೆ. ಹೌದಾ? ಲೋನ್ ಹಾಕೊಂಡು ತಗೊಂತಾರೆ, ಆ ಲೋನ್ ಕಟ್ತಾ ಹೋಗ್ತಾರೆ. ಆದ್ರೆ ಇಲ್ಲಿ ಕೊಡುವಂತ ಕಾರ್ ಯಾವುದೇ ತರ ಲೋನ್ ಅಲ್ಲ, ಫುಲ್ಲಿ ಪೇಡ್ ಕಾರ್. 12 ಕಾರ್ ಆಲ್ರೆಡಿ ಪ್ಲಾನ್ ಆಗಿದೆ, 12 ಕಾರ್ ರಿಲೀಸ್ ಆಗ್ತಾ ಇದೆ. ಪ್ರತಿಯೊಬ್ರು ಕಾರ್ ತಗೋಬೇಕು ಆಸೆ ಇದೆಯಾ? ತಗೋಬೇಕಂದ್ರೆ ಈ ಒಂದು ಸಿಸ್ಟಮ್ ನ ಅಳವಡಿಸ್ಕೊಂಡು ಅವರು ಮಾಡಿದ್ರು, ನಾವು ಮಾಡ್ತೀವಿ, ಅಚೀವ್ಮೆಂಟ್ ಆದ್ವಿ. ನೀವು ಆಗ್ಬೇಕಾ ಬೇಡ? ಖಂಡಿತವಾಗ್ಲು ಈ ಒಂದು ಸಿಸ್ಟಮ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಸಾಕು, ನಮ್ಮ ಕನಸುಗಳು ನೆನಸು ಮಾಡ್ಕೋಬಹುದು. ಸರಿ, ಬೇರೆ ಯಾವ್ದು ಈಗ ನಾವು ಹೊರಗಡೆ ಕೆಲಸ ಮಾಡ್ತಾ ಇದೀವಿ, ತಿಂಗಳಾದ ಕೆಲಸ ಮಾಡ್ತಾ ಇದೀವಿ, ಸಂಬಳ ಕೊಡ್ತಾ ಇದ್ರೆ ಅದರಲ್ಲೇ ಅಡ್ಜಸ್ಟ್ಮೆಂಟ್ ಲೈಫ್ ನ ಜೀವನ ಮಾಡ್ತಾ ಇದೀವಿ. ಹೌದಾ ಇಲ್ವಾ? ನಮ್ ಬರ್ತಾರಂತದ್ದು 15,000, 20,000, 30,000 ಸಂಬಳ ತಗೊಂಡು ಏನೂ ಮಾಡಕ್ ಆಗ್ತಾ ಇಲ್ಲ. ಕರೆಕ್ಟ್ ಅಲ್ವಾ? 6 ಕೇಳ್ತಾ ಇಲ್ಲ, 3ಕ್ಕೆ ಇಳಿತಾ ಇಲ್ಲ. ಆ ತರ ನಾವು ಜೀವನ ಮಾಡ್ತಾ ಇದೀವಿ. ಆದ್ರೆ ಇವತ್ತು ಎಷ್ಟು ಹೇಳೋದು, ದಿನಕ್ಕೆ 20,000 ರೂಪಾಯಿ, ತಿಂಗಳಿಗೆ 6 ಲಕ್ಷ ಇನ್ಕಮ್ ಬಂದ್ರೆ ನಮ್ಮ ಕನಸು ಅನ್ಸಾಗ್ತಾ ಆಗಲ್ವಾ? ಅಂತ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇದೀವಿ. ಹಾಗಾಗಿ ನೀವು ಸಕ್ಸಸ್ ಆಗ್ಬೇಕಂದ್ರೆ, ನಿಜವಾಗ್ಲೂ ನಾವು ಸಕ್ಸಸ್ ಆಗಿದ್ದು ಒಂದೇ ಒಂದು ರೀಸನ್ ಏನಂದ್ರೆ, ಈ ತರ ಒಂದು ನಾಳೆ ಭಾನುವಾರ ಏನಾಗ್ತಾ ಇದೆ, ಮಾಸ್ ಅಫಿಲಿಯೇಟ್ ಕಾರ್ಯಕ್ರಮ, ಈ ಮೆಗಾ ಪ್ರೋಗ್ರಾಮ್ ನ ನಾವು ಯೂಸ್ ಮಾಡ್ಕೊಂಡಿವಿ. ಇವತ್ತು ಸಕ್ಸಸ್ ಆಗಿವಿ. ಏನ್ ಕಲಿಬೇಕಂತ ಹೇಳ್ಕೊಡ್ಲ? ನಿಮ್ಮ ಒಂದು ಮನೆಯಲ್ಲಿ ಯಾವ್ದೇ ತರ ಫಂಕ್ಷನ್ಗಳು ಆದ್ರೆ ನಾವು ಇನ್ವಿಟೇಷನ್ ಯಾವ ರೀತಿ ಕೊಡ್ತೀವಿ, ಮನೆ ಬಾಗಿಲು ಹೋಗಿ ತಗೊಂಡು ಕೊಡ್ತೀವಿ. ಕರೆಕ್ಟ್? ಅದೇ ಫೋನ್ ಮಾಡ್ಬಿಟ್ಟು ವಾಟ್ಸ್ಆಪ್ ಕಳಿಸ್ಬಿಟ್ಟು ಇನ್ವಿಟೇಷನ್ ವಾಟ್ಸ್ಆಪ್ ಕಳಿಸಿ ಬಂದ್ಬಿಡಿ ಅಂತ ಕರಿತೀವ, ಅವ್ರ ಮನೆ ಬಾಗಿಲು ಹೋಗಿ ಕರಿತೀವಿ. ಆ ರೀತಿ ನಾವು ಅಂಬಲ್ ಅಂದ್ರೆ ಅವ್ರನ್ನ ನಮ್ಮ ಮನೆ ಫಂಕ್ಷನ್ ಕರೆದಂಗೆ ಕರೆದ್ರೆ ಖಂಡಿತವಾಗ್ಲೂ ಅವ್ರು ಬರ್ತಾರೆ. ಯಾಕಂದ್ರೆ ಮನೆ ಬಾಗಿಲು ಹುಡ್ಕೊಂಡು ಹೋದ್ಮೇಲೆ ಯಾರು ಬರ್ದೇ ಇರಲ್ಲ. ಹೌದಾ? ಅದೇ ಫೋನಲ್ಲಿ ಹೇಳಿದ್ರೆ ನೆಗ್ಲೆಕ್ಟ್ ಮಾಡ್ತಾರೆ. ಫೋನಲ್ಲಿ ಹೇಳಿದ್ರು ಬಿಡು, ಹೋದ್ರೆ ಹೋಯ್ತು, ಬಿಟ್ರೆ ಆಯ್ತು ಅಂತ ಅನ್ಕೋತಾರೆ. ಆದ್ರೆ ಮನೆ ಬಾಗಿಲು ಹೋಗಿ ಕರೆದ್ರೆ ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಯಾಕಂದ್ರೆ ನಾಳೆ ಫುಲ್ ಡೇ ಟೈಮ್ ಇದೆ. ಫುಲ್ ಡೇ ಟೈಮ್ ನೀವು ಆಲ್ರೆಡಿ ನೀವು ನಿಮ್ ಲೀಡರ್ಸ್ ಹೇಳಿರ್ತಾರೆ, ಏನೋ ನೇಮ್ ಲಿಸ್ಟ್ ಮಾಡಿದ್ರೆ ನೇಮ್ ಲಿಸ್ಟ್ ಮಾಡಿದ್ರೆ ಇಲ್ವಾ? ಆ ನೇಮ್ ಲಿಸ್ಟ್ ಮಾಡಿದನ್ನ ಯೂಸ್ ಮಾಡ್ಕೊಳ್ಳೋದು ಹೆಂಗಂದ್ರೆ,
ಈ ಒಂದು ಕಾರ್ಯಕ್ರಮನ ನೀವು ಪಾಸಸ್ ತಗೊಳ್ಳಿ. ಯಾಕಂದ್ರೆ ಇವತ್ತು ಫ್ರೀಯಾಗಿ ಕೊಡ್ಬೋದು, ಅದು ಫ್ರೀಯಾಗಿ ಕೊಟ್ರೆ ಅದು ವ್ಯಾಲ್ಯೂ ಇರಲ್ಲ, ಹೌದಾ ಇಲ್ವಾ? ಹಾಗಾಗಿ ಈ ಒಂದು ಪಾಸಿಗೆ 50 ರೂಪೀಸ್ ಇರುತ್ತೆ. ಇವತ್ತು ಹೇಳಿದ್ರಲ್ಲ, ಒಂದು ಶೇರ್ ರಾಗಿ ಚೆಲ್ಲಿದ್ರೆ ಮೂಟೆ ರಾಗಿ ಬರುತ್ತೆ, ಹೌದಾ ಇಲ್ವಾ? ನಾವು ಒಂದು ಶೇರ್ ರಾಗಿ ಚೆಲ್ಲಕ್ಕೆ ಯೋಚನೆ ಮಾಡಿದ್ರೆ ಮೂಟೆ ರಾಗಿ ಬರುತ್ತಾ? ಬರಲ್ಲ, ಕರೆಕ್ಟ್ ಅಲ್ವಾ? ಹಂಗಾಗಿ ಇವತ್ತು ನಾವು ಇನ್ವಿಟೇಷನ್ ಮಾಡಕ್ಕೆ ಈ ಪಾಸ್ ತಗೊಂಡೋಗಿ ಖಂಡಿತ ಅವ್ರ ಮನೆ ಬಾಗಿಲು ಕರೆದಿದ್ದಾದ್ರೆ ಖಂಡಿತ ಬಂದೇ ಬರ್ತಾರೆ. ನಿಮ್ಗೆ 10 ಪಾಸ್ ಅಲ್ಲಿ ಹೊಸದಾಗಿ ಬಂದಿರೋ ವ್ಯಕ್ತಿಗಳು ಇದ್ರಲ್ಲ, 10 ಪಾಸ್ ತಗೊಂಡ್ರು 500 ರೂಪಾಯಿ ಆಗುತ್ತೆ. 10 ಪಾಸ್ ತಗೊಂಡೋಗಿ 10 ಜನ ಇನ್ವೈಟ್ ಮಾಡಿದ್ರೆ ಅಟ್ಲೀಸ್ಟ್ ಅದ್ರಲ್ಲಿ ಒಬ್ಬರಿಬ್ರು ಬಂದ್ರೆ 8 ಜನ ಬಂದ್ರು 1,000 CVP. ಇವತ್ತು ಸ್ಮಾರ್ಟ್ ಸಿಟಿ ಒಂದು ಗ್ರಾಸರಿ ತಗೊಂಡ್ರು ಲಕ್ಷ ಸಂಪಾದನೆ ಮಾಡೋ ಅವಕಾಶ ಎಲ್ಲದಿದೆಯಾ? ಇವತ್ತು ಇದೆ ಅಲ್ವಾ? ಸ್ಮಾರ್ಟ್ ಸಿಟಿ ಒಂದು ಗ್ರಾಸರಿ ತಗೊಂಡೆ ಇವತ್ತು ನಾನು 8 ಲಕ್ಷ ರೂಪಾಯಿ ಅರ್ನ್ ಮಾಡಿದ್ರಿ. ಅದ್ರ ಜೊತೆಗೆ ಇವತ್ತು 8 ಲಕ್ಷ ರೂಪಾಯಿ ಕಾರು ಫ್ರೀಯಾಗಿ ಸಿಗ್ತಾ ಇದೆ. ಅರ್ಥ ಮಾಡಿಸಿ ನೀವು ಕರೆದಿದ್ದಾರೆ, ಖಂಡಿತವಾಗ್ಲೂ ಇದಕ್ಕೆ ವ್ಯಾಲ್ಯೂ ಕೊಟ್ಟು ನೀವು ಕರೆದಿದ್ದಾರೆ, ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಸರಿನಾ? ಇದನ್ನ ಯಾಕಂದ್ರೆ ನಿಮ್ಗೆ ಲಿಸ್ಟ್ ಮಾಡಿರ್ತೀರಾ, 10 ಜನ 20 ಜನ ಲಿಸ್ಟ್ ಮಾಡಿರ್ತೀರಾ, 100 ಜನ ಲಿಸ್ಟ್ ಮಾಡಿರ್ತೀರಾ, ಅವ್ರಿಗೆಲ್ಲ ಪ್ಲಾನ್ ಕೊಡ್ಬೇಕಂತ ಅನ್ಕೊಂಡಿರ್ತೀರಾ. ಆದ್ರೆ ಅವ್ರು ಪ್ಲಾನ್ ಕೊಡ್ಬೇಕಂದ್ರೆ ಅವ್ರ ಟೈಮ್ ಫಿಕ್ಸ್ ಮಾಡಿ ಅವ್ರ ಕರೆದು ನಿಮ್ಮ ಲೀಡರ್ ಹತ್ರ ಟೈಮ್ ತಗೊಂಡು ಕರ್ಕೊಂಡ್ಬಂದು ಪ್ಲಾನಿಂಗ್ ಕೊಟ್ಟಾಗ ಏನಾಗುತ್ತೆ, ಇಲ್ಲ ಅವ್ರ ಮನೆಗೆ ಪ್ಲಾನಿಂಗ್ ಕೊಟ್ಟಾಗ ಏನಾಗುತ್ತೆ, ಅವರು ಏನು ಅಷ್ಟೇ ನೆಗ್ಲೆಕ್ಟ್ ಮಾಡ್ಕೊಂತಾರೆ. ಅದೇ ಈ ಒಂದು ಕಾರ್ಯಕ್ರಮ ನೀವು ಎಷ್ಟು ಜನ ಇದ್ರೆ, ಎಷ್ಟು ಜನ ನೇಮ್ ಲಿಸ್ಟ್ ಮಾಡಿದ್ರ, ಪ್ರತಿಯೊಬ್ಬನ ಕರೆದ್ರೆ ಖಂಡಿತವಾಗ್ಲೂ ಅಲ್ಲಿ 10,000 ಇನ್ಕಮ್ ತಗೊಂಡವ್ರಿಂದ ಹಿಡಿದು 75 ಲಕ್ಷ ಅರ್ನ್ ಮಾಡಿದವ್ರನ್ನ ಅವ್ರು ಸ್ಟೇಜ್ ಮೇಲೆ ನೋಡಿದ್ರೆ ಎಷ್ಟು ಖುಷಿ ಆಗ್ತಾರೆ. ನೀವು ಬೇರೆ ಏನು ಎಕ್ಸ್ಪ್ಲೇನ್ ಮಾಡೋದೇ ಬೇಕಾಗಿಲ್ಲ, ಅವ್ರಿಗೆ 100% ಕ್ಲೋಸಿಂಗ್ ಬರುತ್ತೆ, ಹೌದಾ ಇಲ್ವಾ? ಹಾಗಾಗಿ ನಾಳೆ ಒಂದು ನೀವು ಎಷ್ಟು ಎಫರ್ಟ್ ಹಾಕ್ತೀರಾ ಅಷ್ಟು ನಿಮ್ಗೆ ರಿಸಲ್ಟ್ ಬರುತ್ತೆ. ಒಬ್ಬೊಬ್ರು ಪ್ಲಾನಿಂಗ್ ಕೊಡೋದು ಒಂದೇ, ಆ ಮಾಸ್ ಮೀಟಿಂಗ್ ಅಲ್ಲಿ ನೀವು ಕರ್ಕೊಂಡ್ ಬಂದು ನಿಮ್ಮ ಫ್ರೆಂಡ್ಸ್ಗಳು, ರಿಲೇಷನ್, ಪರ್ಸನ್ ಎಷ್ಟೋ ಜನ ಇರ್ತಾರೆ, ಅಂತವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಯಾಕಂದ್ರೆ ಅವತ್ತು ಒಂದಿನ ಮಾತ್ರ ನಿಮ್ಗೆ ಇನ್ಕಮ್ ಅಲ್ಲ, ಅದು ರೆಗ್ಯುಲರ್ ಆಗಿ ನಿಮ್ಮ ಒಂದು ದೊಡ್ಡ ಟೀಮ್ ಆಗುತ್ತೆ. ಆ ದೊಡ್ಡ ಟೀಮ್ ಇಂದ ಇವತ್ತು ಕಂಪ್ನಿಲಿರುವಂತ ಎಲ್ಲಾ ತರ ಬೆನಿಫಿಟ್ ಗಳನ್ನ ಪಡ್ಕೋಬಹುದು. ಚಾಲೆಂಜ್ ಆಗಿ ತಗೊಳ್ಳಿ ಈ ಒಂದು ಕಾರ್ಯಕ್ರಮನ, ಅದ್ದೂರಿಯಾಗಿ ಮಾಡೋಣ. ಚಾಲೆಂಜ್ ಆಗಿ ತಗೊಳ್ಳಿ. ನೀವು ಏನು ಆಲ್ರೆಡಿ ಬಂದಿದ್ದೀರಾ, ನೀವು ಇನ್ ಟೈಮ್ ಬನ್ನಿ, ಇನ್ ಟೈಮ್ ಬಂದಾಗ ಕುತ್ಕೊಳ್ಳಿ. ನಿಮ್ಮ ಬಂದಂತ ವ್ಯಕ್ತಿಗಳಿಗೆ ಲೊಕೇಶನ್ ಕಳಿಸಿ, ಫಾಲೋ ಅಪ್ ಮಾಡಿ, ಕರೆದು ಕೂರಿಸ್ಕೊಂಡು ಅವ್ರನ್ನ ಫಾಲೋ ನೋಡ್ತಾ ಇರ್ಬೇಕು. ಯಾಕಂದ್ರೆ ನೀವು ಮನೆ ಬಾಗಿಲು ತಗೊಂಡು ಕೊಟ್ಟಿರ್ತಾರೆ ಇನ್ವಿಟೇಷನ್, ಆದ್ರೆ ಅವ್ರು ಬರೋ ಟೈಮಲ್ಲಿ ನೀವೇ ಇಲ್ಲ ಅಂದ್ರೆ ಏನಾಗುತ್ತೆ, ನೀವಲ್ಲಿ ವೆಲ್ಕಮ್ ಮಾಡ್ಬೇಕು. ನೀವೇ ಇಲ್ಲ ಅಂದ್ರೆ ಅವ್ರು ಏನಾಗ್ತಾರೆ, ಬರ್ತಾರೆ, ನೋಡ್ತಾರೆ, ಇವ್ರು ಇಲ್ಲ ಅಂದ್ಬಿಟ್ಟು ಅವ್ರು ಹೊರಟಾಗ್ತಾರೆ. ಆತರ ಆಗೋದು ಬೇಡ. ನೀವು ಅರ್ಧ ಗಂಟೆ 1 ಅವರ್ ಮುಂಚೆ ಬನ್ನಿ, ಹೌದಾ? ಮುಂಚೆ ಬಂದು ಅವ್ರನ್ನ ಫೋನ್ ಕಮ್ಯುನಿಕೇಶನ್ ಅಲ್ಲಿ ಎಲ್ಲಿ ಬರ್ತಾ ಇದ್ರೆ ಏನಿದೆ ಕಮ್ಯುನಿಕೇಟ್ ಮಾಡ್ತಾ ಇರಿ. ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಬರುತ್ತೆ. ಯಾಕಂದ್ರೆ ಆ ಕಾರ್ಯಕ್ರಮ ಯೂಸ್ ಮಾಡ್ಕೊಳ್ಳೋದು ಒಂದೇನೆ, 1 ತಿಂಗಳು ಫೀಲ್ಡ್ ಅಲ್ಲಿ ವರ್ಕ್ ಮಾಡೋದು ಒಂದೇ, ಅರ್ಥ ಆಯ್ತಾ? ಹೌದಾ ಇಲ್ವಾ? 1 ತಿಂಗಳು ಫೀಲ್ಡ್ ಅಲ್ಲಿ ವರ್ಕ್ ಮಾಡೋದು ಒಂದೇ, ಈ ಒಂದು ಮಾಸ್ ಕಾರ್ಯಕ್ರಮವನ್ನ ಯೂಸ್ ಮಾಡ್ಕೊಳ್ಳೋದು ಒಂದೇ. ಒಳ್ಳೆ ರಿಸಲ್ಟ್ ಬರುತ್ತೆ, ಯುಟಿಲೈಸ್ ಮಾಡ್ಕೊಳ್ಳಿ. ಒಳ್ಳೆ ಅರ್ನಿಂಗ್ಸ್ ಮಾಡಂತ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ. ನಿಮ್ಮ ಕನಸುಗಳು 2 ವರ್ಷ ನಮ್ಮ ಜೊತೆ ಇರಿ. ಎಷ್ಟು ವರ್ಷ? 2 ವರ್ಷ ನಮ್ಮ ಜೊತೆ ಇರಿ. 100% ನೀವು ಕೋಟಿಪತಿ ಆಗ್ತಾರ ಸ್ಮಾರ್ಟ್ ಪೀಪಲ್, ಅದು 100% ಗ್ಯಾರಂಟಿ. ತಗೊಳ್ಳಿ. ಯಾಕಂದ್ರೆ ಅವಕಾಶ ಯಾವನ್ನ ಬೇಡ, ನೀವೆಲ್ಲ ಬೇಡ್ತಾ ಇರ್ತೀವಿ, ಎಲ್ಲರೂ ಬೇಡ್ತಾ ಇರ್ತೀವಿ ದೇವ್ರ ಹತ್ರ, ದೇವ್ರೇ ಅವಕಾಶ ಕೊಡು ಅಂತ. ದೇವ್ರು ಎಲ್ಲೂ ಡೈರೆಕ್ಟ್ ಆಗಿ ಬಂದು ಅವಕಾಶ ಕೊಡಲ್ಲ. ಅದೇ ದೇವ್ರು ಬಂದು ಡೈರೆಕ್ಟ್ ಆಗಿ ಬಂದು ನಮ್ಮ ಕಣ್ಣು ಕಾಣಿಸ್ತದೆ, ನಾವು ಇರ್ತೀವ ಇರಲ್ಲ. ಅದಕ್ಕೆ ದೇವ್ರ ಅವಕಾಶನ ಬೇರೆಯವ್ರ ಮುಖಾಂತರ ಕಲ್ಪಿಸ್ಕೊಟ್ಟಿದ್ದಾನೆ. ಅದನ್ನ ಉಪಯೋಗಿಸ್ಕೊಂಡ್ರೆ ನೀವು ದೊಡ್ಡ ಮಟ್ಟದಲ್ಲಿ ಬೆಳಿತೀರ. ಅವಕಾಶನ ನಾವು ನೆಗ್ಲೆಕ್ಟ್ ಮಾಡ್ಕೊಂಡ್ರೆ ಏನಾಗ್ತೀವಿ, ಅದೇ ಅಡ್ಜಸ್ಟ್ಮೆಂಟ್ ಲೈಫ್ ಅಲ್ಲಿ ಜೀವನ ಮಾಡ್ತಾ ಹೋಗ್ಬೇಕಾಗುತ್ತೆ. ಹಂಗಾಗಿ ಇವತ್ತು ಎಲ್ಲರೂ ತುಂಬಾ ಕಷ್ಟ ಪಡ್ತಿರ್ತೀವಿ ಜೀವನದಲ್ಲಿ, ಸರಿನಾ? ಕಷ್ಟ ಪಡ್ತಾನೆ ಇದ್ರೆ ಸುಖ ಪಡೋದು ಯಾವಾಗ, ಹೌದಲ್ವಾ? ಅದಕ್ಕೆ ನೀವು ದೇವ್ರ ಹತ್ರ ಬೇಡ್ಕೊಂಡಾಗ ನಿಮ್ಗೆ ಆ ದೇವರು ತಥಾಸ್ತು ಅಂತ ಹೇಳಿ ಒಂದು ಅವಕಾಶ ಕೊಟ್ಟಿದ್ದಾನೆ. ನೀವು ಅನ್ಕೋಬಹುದು, ಸರ್ ನಾನು ಒಬ್ಬರು ಇಬ್ಬರು ಕರೀತಾರೆ, ಯಾರು ಬರ್ತಾ ಇಲ್ಲ ಅಂತ ಅನ್ಕೋಬಹುದು. ಆದ್ರೆ ಇವತ್ತು ಎಲ್ಲಾನು ಸರ್ ಬರೀ 2 ದಿನದಲ್ಲಿ ಒಂದು ಒಳ್ಳೆ ಸಾಧನೆ ಮಾಡಿದಂತ ನಮ್ಮ ಮೈಸೂರಿಂದ ಬಂದು ನಮ್ಮ ಇವತ್ತು 25 RP ಕಂಪ್ಲೀಟ್ ಮಾಡಿ 2 ದಿನದ ಇನ್ಕಮ್ 48,000 ಇನ್ಕಮ್ ಮಾಡ್ತಾರೆ. ನೋಡಿ ನಾವು ಎಷ್ಟೋ ಜನ ಹೇಳ್ತಾ ಇದೀವಿ ಸರ್, ಯಾರು ಬರ್ತಾ ಇಲ್ಲ, 1 ತರದ ಕಷ್ಟ ಆಗ್ತಾ ಇದೆ. ಇಬ್ರು ಕರ್ಕೊ ಬರ್ಬೇಕಾ? ಇಬ್ರು ಸಿಗ್ತಾನೆ ಇಲ್ಲ ಸರ್, ನಮ್ಗೆ ಜನನೇ ಪರಿಚಯ ಇಲ್ಲ ಸರ್.